ಆರ್ಎಸ್ಎಸ್ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಾರದು ಅಂತ ಕಾಂಗ್ರೆಸ್ನ ಕೆಲ ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ರು. ರಾಯಚೂರಿನಲ್ಲಿ ಇದೇ ರೀತಿ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಒಬ್ಬ ಪಿಡಿಎ ಭಾಗಿಯಾಗಿದ್ರು. ಈಗ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಲಿಂಗಸುಗೂರು ತಾಲೂಕಿನ ರೋಡಲಬಂಡ ಗ್ರಾಮ ಪಂಚಾಯತ್ ಪಿಡಿಒ ಸಸ್ಪೆಂಡ್. ಪಿಡಿಒ ಪ್ರವೀಣ್ ಸಸ್ಪೆಂಡ್ ಮಾಡಿ ಪಂಚಾಯತ್ ರಾಜ್ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಅಕ್ಟೋಬರ್ 12ರಂದು ನಡೆದಿದ್ದ ಆರ್ಎಸ್ಎಸ್ ಪಥಸಂಚಲನ, ಆರ್ಎಸ್ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಪಥಸಂಚಲನ ನಡೆದಿತ್ತು. ಈ ಪಥಸಂಚಲನದಲ್ಲಿ ಗಣವೇಷಧಾರಿಯಾಗಿ ಪಿಡಿಒ ಒಬ್ಬರು ಭಾಗಿಯಾಗಿದ್ದರು. ಪಂಚಾಯತ್ ರಾಜ್ ಇಲಾಖೆ ಅಂತಂದರೆ ಅದು ಪ್ರಿಯಾಂಕ ಖರ್ಗೆ ಇಲಾಖೆನೇ. ಅದು RDPR ಮಿನಿಸ್ಟರ್, ಅವರು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್. ಸಹಜವಾಗಿ ಅವರು ತಾನೇ ಇದು ಧ್ವನಿ ಎತ್ತಿದ್ದು RSS ವಿರುದ್ಧ. ಅವರ ಇಲಾಖೆಯ ಸಿಬ್ಬಂದಿ ಸಹಜವಾಗಿ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಬಾಯ್ಬಿಟ್ಟು ಕೂಡ ಹೇಳಿದರು, ಯಾವುದೇ ಸರ್ಕಾರಿ ನೌಕರರು ಕೂಡ ಭಾಗಿಯಾಗಬಾರದು RSSನ ಪಥಸಂಚಲನದಲ್ಲಿ ಅಂತಂದ್ಬಿಟ್ಟು. PDO ಒಬ್ಬರು ಭಾಗಿಯಾಗಿದ್ದರು. ಹಾಗಾಗಿ ಸಹಜವಾಗಿ ಅವರನ್ನು ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಮುಂದೆನೂ ಕೂಡ ಯಾವ ಸರ್ಕಾರಿ ನೌಕರರು RSS ಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದು ಅಂತ. ಇವತ್ತು ಒಂದು ರೀತಿ ಸಂವಿಧಾನವನ್ನು ಹತ್ತಿಕ್ಕಿ, ಪ್ರಜಾಪ್ರಭುತ್ವದ ನೀತಿ ನಿಯಮಗಳನ್ನು ಹತ್ತಿಕ್ಕಿ ಸರ್ಕಾರ ಆಡಳಿತವನ್ನೇ ನಡೆಸ್ತಾ ಇದೆ. ಉದಾಹರಣೆಗೆ ಇವತ್ತು ಲಿಂಗಸೂರಿನ ಒಬ್ಬ PDO ಪ್ರವೀಣ್ ಕುಮಾರ್ ಅಂತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಿದೆ. ಅವರೇನು ಮಾಡಿದ್ದಾರೆ? ಅವರೇನಾದ್ರು ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡಿದ್ರಾ? ಇಲ್ವಲ್ಲ. ಅವ್ರು ಮಾಡಿರೋದೇನು, RSSನ ಗಣವೇಷವನ್ನು ಧರಿಸಿ ರೂಟ್ ಮಾರ್ಚ್ನಲ್ಲಿ ಭಾಗವಹಿಸಿದ್ದಾರೆ. ಈಗ RSSನ ಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅಂಥೇಳಿ ಯಾವ ರೂಲ್ನಲ್ಲಿದೆ? ಕೇಂದ್ರ ಸರ್ಕಾರದ